4 ಕೋಡ್ಗಳ ಬಗ್ಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿದೆ, ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿಗಳನ್ನ ತಗೊಂಡು ಬಂದು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೊನ್ನೆ ನಾನು ನೋಡಿದಾಗ ನಿನ್ನೆ ಇದ್ರ ಬಗ್ಗೆ ಅವರು ಪಾಂಪ್ಲೆಟ್ಸ್ಗಳನ್ನ ತೊಗೊಂಡು ಬಂದಿದ್ರು. ಏನಂತ ಹೇಳಿದ್ರೆ, ನಾವು ಅನ್ಆರ್ಗನೈಸ್ ಸೆಕ್ಟರ್ಸು, ಅಸಂಘಟಿತ ಕಾರ್ಮಿಕರಿಗೆ ನಾವು ಭದ್ರತೆಗಳನ್ನ ಒದಗಿಸ್ತಾ ಇದ್ದೀವಿ. ಗಿಗ್ ವರ್ಕರ್ಸ್ಗಳಿಗೆ ನಾವು ಅವ್ರಿಗೆ ಕಾನೂನು ರೂಪಿಸ್ತಾ ಇದ್ದೀವಿ, ಅವ್ರಿಗೆ ಮಂಡಳಿಗಳನ್ನ ಮಾಡ್ತಾ ಇದ್ದೀವಿ ಅಂತ. ಆದರೆ ನಾವು ಕೇಳಿದ್ದೇನೋ ಇವ್ರು ಮಾಡಿದ್ದೇನೋ ಅಂತೇಳಿ ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಅಥವಾ ಗಿಗ್ ವರ್ಕರ್ಸ್ಗಳಿಗೆ ಏನಿದೆಯೋ ಇವತ್ತು ತುಂಬ ಅದು ಹೆಚ್ಚಾಗ್ತಾ ಇರುವಂಥ ಒಂದು ಜಾಬ್ ಅದು, ಇವತ್ತು ಕೆಲಸ ಅದು. ಅದಕ್ಕೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತೇಳಿದ್ರೆ, ಯಾವುದೇ ಒಂದು ಕಾನೂನು ಚೌಕಟ್ಟೇ ಇಲ್ಲ ಅದಕ್ಕೆ. ಯಾರನ್ನು ನಿಮ್ಗೆ ನೋಡಿದ್ರೆ ಇವತ್ತು ನಿಮಗೆ ಫುಡ್ ಡೆಲಿವರೀಸ್ ಏನಾದರೂ ಮಾಡಿದ್ರೆ ಅವ್ರಿಗೆ ಹೇಗೆ ಕರೀತಾರೆ ಅಂತ ಹೇಳಿದ್ರೆ, ನಿಮ್ಗೆ ಕಾರ್ಮಿಕರು ಅಂತಲೇ ಕರೆಯಲ್ಲ, ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಅಂತ ಹೇಳುತ್ತೆ ಅವ್ರನ್ನ. ಅವ್ರು ಯಾವ ಪಾರ್ಟ್ನರ್? ಅವ್ರು ಮಾಡ್ತಿರೋದು ಅಂತ ಹೇಳಿದ್ರೆ ಬೇರೆ ಕೆಲಸ ಮಾಡ್ತಿರೋರು. ಅವರನ್ನ ನೀವು ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದೀರಾ. ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ಯಾವುದೂ ಇಲ್ಲ. ಅವ್ರಿಗೆ ಒಂದೇ ಒಂದು ಅಂತ ಹೇಳಿದ್ರೆ ಇವತ್ತು ಏನಂತ ಹೇಳಿದ್ರೆ, ಇವತ್ತು ಒಂದು ಮಂಡಳಿ ಒಂದನ್ನು ಮಾಡ್ತಾ ಇದ್ದಾರೆ. ಆ ಮಂಡಳಿಯಿಂದ ಅವ್ರಿಗೆ ಏನಂತ ಹೇಳಿದ್ರೆ, ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಯಾವುದು ಕೂಡ ಒಂದು ಸೆಸ್ ಅಂತ ಕಲೆಕ್ಷನ್ ಮಾಡೋದು ಕೂಡ ಎಷ್ಟಾಗುತ್ತೆ, ಯಾವುದ್ರ ಬಗ್ಗೆ ಕೂಡ ಸರಿಯಾದ ಸ್ಪಷ್ಟತೆ ಕೂಡ ಇಲ್ಲ. ಅವ್ರಿಗೆ ಯಾವ ಒಂದು ಭದ್ರತೆನೂ ಕೊಡಲ್ಲ ಈಗಾಗಲೇ. ಯಾಕಂದರೆ ನೋಡಿದ್ರೆ ನಾವು ಏನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದೆ, ಅದರ ಪರಿಸ್ಥಿತಿನ ಇವತ್ತು ನೋಡಿದ್ರೆ ಬಹಳ ಹೀನಾಯವಾಗಿದೆ. ನಾವು ಆರ್ಗನೈಸ್ ಸೆಕ್ಟರ್ಸ್ ಅಲ್ಲಿರುವಂಥ ಕಾರ್ಮಿಕರಿಗೆ ಏನೇನು ಸಾಮಾಜಿಕ ಭದ್ರತೆ ಇದೆಯೋ ಅದನ್ನು ಕೂಡ ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸ್ಗಳಿಗೆ ನಾವು ಕೇಳ್ತಾ ಇದ್ರೆ, ಇವರು ಆರ್ಗನೈಸ್ ಸೆಕ್ಟರ್ಸ್ ಅಲ್ಲಿ ಏನೊಂದು ಸೌಲಭ್ಯಗಳನ್ನ ಅನುಭವಿಸ್ತಾ ಇದ್ದಾರೋ ಅದನ್ನು ಕೂಡ ಅನ್ಆರ್ಗನೈಸ್ ಸೆಕ್ಟರ್ಸ್ ಒಂದು ಕ್ಷೇತ್ರಕ್ಕೆ ಅಷ್ಟಕ್ಕಿಳಿಸ್ತಾ ಇದ್ದಾರೆ. ಇದಕ್ಕೆ ಮೊದಲಿಂದ ಪರಿಸ್ಥಿತಿ ಇರಲಿಲ್ವಾ? ಯಾಕಂದ್ರೆ ಇವತ್ತು ಮಾತ್ರ ಈಗ ಒಂದು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ನೋಡಿದ್ರೆ ನಾವು ಈ ಸಂಘ ಪರಿವಾರದವ್ರು ಇರಬಹುದು, ಅಥವಾ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ಯಾರು ತಮ್ಮ ಬೆಂಬಲವನ್ನು ನೀಡೋರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇದಕ್ಕೆ ಮುಂದಿನ ಸರಿಯಾಗಿ ನಡೀತಾ ಇತ್ತ? ಹೌದು ಸ್ವಾಮಿ, ಒಂದಂತೂ ನಿಜ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಯಾವತ್ತೂ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಒಂದು ಚೌಕಟ್ಟಲ್ಲಿ ಒಂದು ಕಾನೂನು ನಿರ್ಮಾಣ, ಒಂದು ಚೌಕಟ್ಟಲ್ಲಿ ಕಾನೂನು ಬಂದಿತ್ತು, ಆವತ್ತಿಂದ ಕೂಡ ತಗೊಂಡ್ರೆ ಇವತ್ತು ಕಾರ್ಮಿಕರಿಗೆ ಮತ್ತು ರೈತರಿಗೆ ವಿರುದ್ಧವಾಗಿ ನಡ್ಕೊಂಡು ಬಂದಿದೆ. ಆದರೆ ಎಲ್ಲಿ ಒಂದು ವ್ಯತ್ಯಾಸ ಬರುತ್ತೆ ಇವತ್ತು ನೋಡಿದ್ರೆ, ನಾವು ಆವತ್ತು ಅಟ್ಲೀಸ್ಟ್ ಒಂದು ಚೌಕಾಸಿ ಮಾಡೋದಕ್ಕೆ ನೆಗೋಷಿಯೇಷನ್ ಅಂತ ಮಾಡ್ತಿದ್ವಲ್ಲ, ಆ ನೆಗೋಷಿಯೇಷನ್ಗೆ ಒಂದು ಸ್ಕೋಪ್ ಇತ್ತು. ಆದರೆ ಇವತ್ತಿಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ನಿಮಗೆ ನೆಗೋಷಿಯೇಷನ್ ಮಾಡೋಕ್ಕೆ ಪರಿಸ್ಥಿತಿ ಇಲ್ಲ. ನಿಮಗೆ ನೆಗೋಷಿಯೇಷನ್ ಹೋಗೋಕ್ಕೆ ಆಗಲ್ಲ. 60 ದಿನ ಬೇಕು ನೆಗೋಷಿಯೇಷನ್ಗೆ ಹೋಗ್ಬೇಕಂತ ಹೇಳಿದ್ರೆ. ಒಂದು ಸತಿ ನಿಮಗೆ ID ಆ್ಯಕ್ಟಲ್ಲಿ ನೀವೇನಾದ್ರು ಇವತ್ತು ಅಪ್ಲಿಕೇಶನ್ ಹಾಕಿದ್ರೆ 60 ದಿನದವರೆಗೂ ನೀವು ಮೂಮೆಂಟ್ ಹೋರಾಟಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನೀವಿವತ್ತು ಅದಾದ್ಮೇಲೆ ಇನ್ನೊಂದು ಭಾಳ ಅದಕ್ಕೆ ಇವತ್ತು ಯೂನಿಯನ್ ಕಟ್ಟೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ತೊಗೊಳ್ಬೋದು ಅಂತ ಹೇಳಿದ್ರೆ, ನೀವು ಆರ್ಗನೈಸ್ ಸೆಕ್ಟರ್ಸಲ್ಲಿ ಇರೋರು ಕೂಡ ನಿಮಗೆ ಸೋಷಿಯಲ್ ಸೆಕ್ಯೂರಿಟಿ ಮಾತ್ರ ಇಲ್ಲ, ಯಾವುದು ನಿಮಗೆ ಕೆಲಸದ ಭದ್ರತೆ ಕೂಡ ಇವತ್ತಿಲ್ಲ. ಆ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸ್ನೇಹಿತರೆ. ಇದು ಕೇಂದ್ರ ಸರ್ಕಾರದ ಪರಿಸ್ಥಿತಿ. ಕಳೆದ 10 ವರ್ಷಗಳಿಂದ ಇದುವರೆಗೂ ಕೂಡ ಯಾವುದೇ ಒಂದು ಕಾರ್ಮಿಕ ಸಂಘಟನೆಗಳನ್ನ ಕರೆದು ಮಾತಾಡ್ತಾ ಇಲ್ಲ. ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಏಕಾಏಕಿ ಸರ್ಕಾರ ಅವರ ಡಿಸಿಷನ್ ಅದೇ ತಗೊಳ್ತಾ ಇದೆ. ಅದರ ವಿರುದ್ಧ ಇವತ್ತು ಬಹಳ ಕೆಟ್ಟ ಪರಿಸ್ಥಿತಿ ಇದೆ. 1991ರಲ್ಲಿ ಯಾವತ್ತು LPG ಬಂತು
ಅಂತ ಹೇಳಿದ್ರೆ LPG ಬಂತು. ಆ ಪರಿಸ್ಥಿತಿಯಿಂದ ಹಿಡಿದು ಹಂತ ಹಂತವಾಗಿ ಎಲ್ಲ ಕಾರಣದಲ್ಲೂ ನೋಡಿದ್ರು ಕೂಡ ಕಾರ್ಮಿಕ ವಿರೋಧ ನೀತಿಗಳನ್ನ ಎಲ್ಲ ಸರ್ಕಾರಗಳು ಕೂಡ ಅನುಸರಿಸ್ಕೊಂಡು ಬರ್ತಾ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಂತ ಹೇಳಿದ್ರೆ ಇವತ್ತು ಯಾವುದನ್ನು ಪಾಲನೆ ಮಾಡೋಕ್ಕೂ ಸರಿ ಇಲ್ಲ, ನಮ್ಮನ್ನು ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇಂದ್ರ ಸರ್ಕಾರ ಪರಿಸ್ಥಿತಿ. ಆದರೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಂತ ಹೇಳಿದ್ರೆ ನಾವು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತಾ ಇದೆ, ಕಾರ್ಮಿಕರ ಪರವಾಗಿದ್ದೀವಿ ಅಂತ ಹೇಳಿದೆ, ರೈತರ ಪರವಾಗಿದೆ ಅಂತ ಹೇಳಿದೆ. ಅಂದರೆ ಇದುವರೆಗೂ ಕೂಡ ಅವರು ಕಾರ್ಮಿಕರ ಪರವಾಗಿರುವಂಥ ನೀತಿಗಳನ್ನ ಯಾವುದೂ ತೊಗೊಂಡು ಬಂದಿಲ್ಲ. ನಾವು ನೋಡಿದ್ರೆ ಇದಕ್ಕೆ ಇಂದಿನ ಸರ್ಕಾರ 12 ಗಂಟೆಗಳ ಕಾಲ ಕೆಲಸದ ಅವಧಿನ ಮಾಡೋದಕ್ಕೆ ಹೋದರೆ ಅದನ್ನು ಅಭಯನ್ಸಲ್ಲಿ ಇಟ್ಟಿದ್ದಾರೆ ಇವರು. ಅದನ್ನು ಇದುವರೆಗೂ ಹಿಂಪಡೆದಿಲ್ಲ. ಅದನ್ನು ಬೇರೆ ಯಾವತ್ತು ಬೇಕಾದರೂ ಅದನ್ನು ತಿರುಗಿ ತಗೊಂಡು ಬರ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿದೆ. ಇನ್ನೊಂದು ಕಡೆ ನೋಡಿದ್ರೆ ಮೊನ್ನೆ ಕನಿಷ್ಠ ವೇತನದ ಬಗ್ಗೆ ಒಂದು ಕಾಳು ಬಂದಿತ್ತು, ಡ್ರಾಫ್ಟ್ ಆನ್ ಮಿನಿಮಮ್ ವೇಜಸ್ಸು. ಅದನ್ನು ಕಾರ್ಮಿಕ ಇಲಾಖೆ ಬಿಡ್ತಾ ಇದೆ. ಹಿಂದ್ಗಡೆ ನೋಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸೆಕೆಂಡ್ ರ್ಯಾಂಕಲ್ಲಿರುವಂಥ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಸೆಕೆಂಡ್ ರ್ಯಾಂಕಿಂಗಲ್ಲಿರೋರು ಹೇಳ್ತಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಮಾಲೀಕರಿಗೆ ಹೇಳ್ತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಇದು ಮಾಧ್ಯಮಗಳಲ್ಲಿ ಬಂದಿದೆ ಅಂತ ಹೇಳಿದ್ರೆ ನೀವು ಕಾರ್ಮಿಕರ ಪರವಾಗಿಲ್ಲ ಅಂತ ತೋರಿಸುತ್ತೆ. ಇದೇ ಜಾಗದಲ್ಲಿ ಇದೇ ಒಂದು ಫ್ರೀಡಮ್ ಪಾರ್ಕಲ್ಲಿ 4 ದಿನಗಳ ಕಾಲ ಆಶಾ ಕಾರ್ಯಕರ್ತರು ದೊಡ್ಡ ಹೋರಾಟಗಳನ್ನ ಮಾಡಿದ್ರು. ಆವಾಗ ಇದೇ CM ಅವರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಅವ್ರು ಕೊಟ್ಟಿದ್ದಂಥ ಭರವಸೆ ಅಂತ ಹೇಳಿದ್ರೆ 10,000 ರೂಪಾಯಿ ಮಿನಿಮಮ್ ವೇಜಸ್ ನಿಮಗೆ ಕನಿಷ್ಠ ರೆಮ್ಯುನರೇಷನ್ 10,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ಕೂಡ ಅದನ್ನು 10 ತಿಂಗಳಾಗಿದೆ, ಜನವರಿಲಿ ಆಗಿರೋದು, ಇದುವರೆಗೂ ಕೂಡ ಮಾಡಿಲ್ಲ. ಇವರು ಇವತ್ತು ಗ್ಯಾರಂಟಿಗೆ ಕೊಡುವಂಥ ಇವರು ಇವತ್ತು ಕೊಡ್ತಾ ಇರೋಂಥ ಇವ್ರ ಗ್ಯಾರಂಟಿ ಇದು. ಈ ಗ್ಯಾರಂಟಿ ವಿರುದ್ಧ ನಾವು ಹೋರಾಟಗಳನ್ನ ಮಾಡಬೇಕಾಗಿದೆ. ಇವತ್ತು ಕಾರ್ಮಿಕರು ರೈತರು ತಮ್ಮ ಏನು ಫಂಡ್ಗಳಿಗೋಸ್ಕರ ಓಡಾಡ್ತಾ ಇದ್ರೆ ಓಡಾಡ್ತಾ ಇದ್ರೆ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಇವರು ಟನಲ್ ಅಂತ ರೋಡ್ಗಳನ್ನೆಲ್ಲ ಮಾಡಿಕೊಂಡು ಟನಲ್ ರೋಡ್ಸ್ ಅಂತ ಮಾಡಕ್ಕೆ ಹೊರಟಿದ್ದಾರೆ. ಅಂತ ಇವತ್ತು 17 ಕಿಲೋಮೀಟರ್ ಟನಲ್ ರೋಡ್ಗೆ 16 ಕೋಟಿ ರೂಪಾಯಿನ ಇವತ್ತು ಒದಗಿಸ್ಬಿಟ್ಟಿದೆ ರಾಜ್ಯ ಸರ್ಕಾರ, ಬೆಂಗಳೂರಲ್ಲಿ ಮಾಡಿದೆ. ಈ ಒಂದು ಹಂತದಲ್ಲಿ ಇದನ್ನೆಲ್ಲದನ್ನು ಕೂಡ ನಾವಿವತ್ತು ಇದ್ರ ವಿರುದ್ಧ ಹೋರಾಟಗಳನ್ನ ಮಾಡಬೇಕಾಗಿದೆ. ನೀವು ಬೇರೆ ಶ್ರೀಮಂತರಿಗೋಸ್ಕರ ಅಥವಾ ಕಾರ್ಪೊರೇಟ್ ಕಂಪನಿಗಳಿಗೋಸ್ಕರ ನೀವು ಇವತ್ತು ಸರ್ಕಾರ ನಡೆಸ್ತಾ ಇಲ್ಲ. ನಿಮ್ಮ ಕಂಪನಿ ಇವತ್ತು ಸರ್ಕಾರ ನಡಿಬೇಕಾಗಿರೋದು ಬಡ ಜನತೆಗೋಸ್ಕರ, ಕಾರ್ಮಿಕರಿಗೋಸ್ಕರ, ರೈತರಿಗೋಸ್ಕರ ಈ ಒಂದು ಸರ್ಕಾರ ನಡೆಸಬೇಕು ಅಂತ ಹೇಳಿ ಅವ್ರನ್ನ ಕೇಳಬೇಕಾಗಿದೆ. ಅದು ಕೇಳಬೇಕಾದ್ರೆ ನಾವು ಕೇಳಿದ ತಕ್ಷಣ ಅವ್ರು ಯಾವತ್ತೂ ಕೂಡ ಒಪ್ಕೊಳ್ಳಲ್ಲ. ಬಲಿಷ್ಠವಾದ ಹೋರಾಟಗಳು ಮಾತ್ರನೇ ಇವ್ರುಗಳನ್ನ ತಿದ್ದಕ್ಕೆ ಸಾಧ್ಯ. ಅದು ಯಾವುದೇ ಸರ್ಕಾರ ಬಂದಿರಲಿ, ಕೇಂದ್ರದಲ್ಲಿರುವಂಥ BJP ಸರ್ಕಾರ ಇರಲಿ, ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಈ ಸರ್ಕಾರಗಳು ಅವರೇ ಬಂದು ಯಾವತ್ತಿಗೂ ಕೂಡ ಜನರ ಪರ, ಕಾರ್ಮಿಕರ ಪರ, ರೈತರ ಪರ ಇರಲ್ಲ. ಹೋರಾಟದಿಂದ ಮಾತ್ರ ಇವರನ್ನು ನಾವು ಸರಿಪಡಿಸೋಕ್ಕಾಗುತ್ತೆ ಅಂತ ಹೇಳ್ತಾ ಈ ನನ್ನ ಇಷ್ಟೊತ್ತು ನನಗೆ ಕಾಲಾವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕಲಾಬ್ ಜಿಂದಾಬಾದ್, ಕಾರ್ಮಿಕರ ರೈತರ ಐಕ್ಯತೆ ಚಿರಾಯವಾಗಲಿ.